ಬಳ್ಳಾರಿ ಜೈಲಿಗೆ ಶಿಫ್ಟ್ ಸುದ್ದಿ ತಿಳಿದು ದರ್ಶನ್ ಫುಲ್ ಶಾಕ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ವಿಷಯ ತಿಳಿತಾ ಇದ್ದಂತೆ ಸೈಲೆಂಟ್ ಆಗಿದ್ದಾರೆ ದರ್ಶನ್. ಪರಪ್ಪನ ಅಗ್ರಹಾರದ ಮತ್ತೊಂದು ರಾಜಾತಿಥ್ಯ ರಹಸ್ಯ. ದರ್ಶನ್ ಮೆಚ್ಚಿಸೋದಕ್ಕೆ ಜೈಲಲ್ಲಿ ನಾಗ ಮಾಡಿದ್ದೇನು ಗೊತ್ತಾ? ದರ್ಶನ್ ಮತ್ತು ರೌಡಿ ನಾಗನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ದರ್ಶನ್ ಮತ್ತು ನಾಗ ಇಬ್ಬರ ಒಡನಾಟದ ರಹಸ್ಯ. ದರ್ಶನ್ ರನ್ನ ಮೆಚ್ಚಿಸೋದಕ್ಕೆ ಜೈಲಲ್ಲಿ ನಾಗ ಏನ್ ಮಾಡ್ದ ಗೊತ್ತಾ? 10 ದಿನಗಳಿಂದ ಜೈಲಲ್ಲಿ ದರ್ಶನ್ಗಾಗಿ ನಾಗ ಮಾಡಿದ್ದು. 5 ಸ್ಟಾರ್ ಅಗ್ರಹಾರ ಜೈಲಿನ ಮತ್ತೊಂದು ಸೀಕ್ರೆಟ್ ಬಯಲಾಗಿದೆ. ಪರಪ್ಪನ ಅಗ್ರಹಾರದ ಮತ್ತೊಂದು ರಾಜಾತಿಥ್ಯ ರಹಸ್ಯ ಇದು. ದರ್ಶನ್ ನನ್ನ ಮೆಚ್ಚಿಸೋದಕ್ಕೆ ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಏನ್ ಮಾಡ್ದ ಗೊತ್ತಾ? 10 ದಿನಗಳಿಂದ ಜೈಲಲ್ಲಿ ದರ್ಶನ್ಗಾಗಿ ನಾಗ ಏನ್ ಮಾಡ್ದ ಅನ್ನೋದರ ಸೀಕ್ರೆಟ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು. ನಾಗನಿಂದ ಪಡೆದಂತಹ ದುಬಾರಿ ಗಿಫ್ಟ್ಗಳು ದರ್ಶನ್ಗೆ ಮುಳುವಾದ್ವಾ? ಹಾಗಾದ್ರೆ ನಾಗನಿಂದ ದರ್ಶನ್ಗೆ ಜೈಲಲ್ಲಿ ಏನೆಲ್ಲ ಸಿಕ್ತು ಗೊತ್ತಾ? 10 ದಿನಗಳ ಹಿಂದೆ ದುಬಾರಿ ಗಿಫ್ಟ್ಗಳು ಜೈಲು ತಲುಪಿತು. 10 ದಿನಗಳ ಹಿಂದೆ ದುಬಾರಿ ಗಿಫ್ಟ್ ಅನ್ನ ತರಿಸಿದ್ದ ರೌಡಿ ನಾಗ ದರ್ಶನ್ಗಾಗಿ ಜೈಲಿಗೆ ಬ್ರಾಂಡೆಡ್ ಶೂ, ಚಪ್ಪಲಿ, ಬಟ್ಟೆಯನ್ನ ತರಿಸಿದ್ದ ನಾಗ. ದರ್ಶನ್ಗಾಗಿ ನಾಗ ತರಿಸಿದ್ದಂತಹ ದುಬಾರಿ ಗಿಫ್ಟ್ಗಳ ಲಿಸ್ಟ್ ಸಿಗ್ತಾ ಇದೆ. ಈ ನಾಗ ಏನು ವಿದೇಶಕ್ಕೆ ಹೋಗಿ ದರ್ಶನ್ಗೆ ಗಿಫ್ಟ್ ತಂದಿದ್ದಲ್ಲ, ಆತನು ಪರಪ್ಪನ ಅಗ್ರಹಾರ ಜೈಲ್ನಲ್ಲೇ ಇರೋದು. ದರ್ಶನ್ ಅನ್ನ ಮೆಚ್ಚಿಸಬೇಕು ಅಂತ ಈತ ತಂದಂತಹ ದುಬಾರಿ ಗಿಫ್ಟ್ಗಳ ಲಿಸ್ಟ್ ಇದು. 3 ಜೊತೆ ಶೂ, 2 ಜೊತೆ ಚಪ್ಪಲಿಯನ್ನ ವಿಲ್ಸನ್ ಗಾರ್ಡನ್ ನಾಗ ತರಿಸಿದ. ಶೂ ಚಪ್ಪಲಿ ಜೊತೆ ಬ್ರಾಂಡೆಡ್ ಪ್ಯಾಂಟ್ ಶರ್ಟ್ ಗಳನ್ನ ಕೂಡ ತರಿಸಿದ. ದರ್ಶನ್ ಅನ್ನ ಮೆಚ್ಚಿಸೋದಕ್ಕೆ ಎಷ್ಟು ಲಕ್ಷದ ಗಿಫ್ಟ್ ಕೊಟ್ಟಿರ್ಬೋದು ಯೋಚನೆ ಮಾಡಿ. ಈತ ಇದ್ದದ್ದು ಜೈಲಲ್ಲಿ, ದರ್ಶನ್ ಇದ್ದದ್ದು ಜೈಲಲ್ಲಿ. ಹೇಗಿದೆ ಅಂತ ಅಂದ್ರೆ ಈತ ಎಲ್ಲೋ ಅಬ್ರಾಡ್ಗೆ ಹೋಗಿದ್ದಾನೆ, ವಿದೇಶಕ್ಕೆ ಹೋಗಿದ್ದಾನೆ, ಬರುವಾಗ ಬ್ರಾಂಡೆಡ್ ಬಟ್ಟೆ ತಂದಿದ್ದಾನೆ, ಶೂ ತಂದಿದ್ದಾನೆ ಅಂತ ಅಲ್ಲ. ವಿಲ್ಸನ್ ಗಾರ್ಡನ್ ನಾಗ ಇದ್ದದ್ದು ಪರಪ್ಪನ ಅಗ್ರಹಾರ ಜೈಲಲ್ಲಿ, ದರ್ಶನ್ ಇರೋದು ಪರಪ್ಪನ ಅಗ್ರಹಾರ ಜೈಲಲ್ಲಿ. 6 ಲಕ್ಷ ಮೌಲ್ಯದ ಗಿಫ್ಟ್ ಅನ್ನ ಕೊಟ್ಟಿದ್ದ ನಾಗ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಜೈಲಿನಲ್ಲಿ ತನ್ನ ಹವಾ ಹೇಗಿದೆ ತೋರಿಸೋದಕ್ಕೆ ಹೈಫೈ ಗಿಫ್ಟ್ ಅನ್ನ ದರ್ಶನ್ಗಾಗಿ ಕೊಟ್ಟಿದ್ದ. ದರ್ಶನ್ಗೆ ತರಿಸಿದ್ದಂತ ಗಿಫ್ಟ್ ಬೆಲೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೀವು. ದರ್ಶನ್ಗೆ 75,000 ಬೆಲೆಯ ಒಂದು ಜೊತೆ ಶೂ ಅನ್ನ ನಾಗ ತಂದುಕೊಟ್ಟಿದ್ದ. 75,000, ಹತ್ತತ್ರ 1 ಲಕ್ಷ ಒಂದು ಜೊತೆ ಶೂಗೆ. 30,000 ಮೌಲ್ಯದ 2 ಜೊತೆ ಶೂ ಕೊಟ್ಟಿದ್ದ ರೌಡಿ ನಾಗ. ದರ್ಶನ್ಗೆ ವಿಲ್ಸನ್ ಗಾರ್ಡನ್ ನಾಗ ತರಿಸ್ಕೊಟ್ಟಿದ್ದಂತಹ ಈ ದುಬಾರಿ ಗಿಫ್ಟ್ ಇದೆಯಲ್ಲ, ಅದರ ಬೆಲೆ ಕೇಳಿದ್ರೆ ಶಾಕ್ ಆಗ್ತದೆ. ಜೈಲಲ್ಲಿ ನಡೀತಾ ಇದ್ದ ವ್ಯವಹಾರ ಇದು. 40,000 ರೂಪಾಯಿ ಮೌಲ್ಯದ 1 ಜೊತೆ ಚಪ್ಪಲಿ ಕೊಟ್ಟಿದ್ದ. 40,000 ಒಂದು ಜೊತೆ ಚಪ್ಪಲಿಗೆ. 20,000ದ ಮತ್ತೊಂದು ಜೊತೆ ಚಪ್ಪಲಿ ತಂದು ಕೊಟ್ಟಿದ್ದ. ದರ್ಶನ್ಗಾಗಿ ಜೈಲಲ್ಲಿ ಬ್ರಾಂಡೆಡ್ ಬಟ್ಟೆ, ಬ್ರಾಂಡೆಡ್ ಶೂ ವ್ಯವಸ್ಥೆ ಮಾಡಿದ್ದ ರೌಡಿ ನಾಗ. ಇದೇನು ಜೈಲ ಅಥವಾ 5 ಸ್ಟಾರ್ ಹೋಟೆಲ್ ಇದು? 6 ಲಕ್ಷ ಮೌಲ್ಯದ ಒಟ್ಟು ಗಿಫ್ಟ್ ದರ್ಶನ್ ತಂದುಕೊಟ್ಟಿದ್ದು ಈ ವಿಲ್ಸನ್ ಗಾರ್ಡನ್ ನಾಗ. ಈತನ ಲೈಫ್ ಸ್ಟೈಲ್ ಹೇಗಿದೆ ಅದು ಕೂಡ ನಿಮ್ಗೆ ಗೊತ್ತೇ ಇದೆ. ಈತನ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಕಾಸ್ಟ್ಲಿ ಆಗಿದೆ. ಜೈಲಲ್ಲಿ ಓಡಾಡುವಾಗ್ಲೂ ಕೂಡ ವಿಲ್ಸನ್ ಗಾರ್ಡನ್ ನಾಗ ಬ್ರಾಂಡೆಡ್ ಟಿ ಶರ್ಟ್, ಬ್ರಾಂಡೆಡ್ ಪ್ಯಾಂಟ್, ಬ್ರಾಂಡೆಡ್ ಶೂ ಹಾಕ್ತಾ ಇದ್ದಂತೆ ದರ್ಶನ್ಗೂ ಅದೇ ತರ ಬ್ರಾಂಡೆಡ್ ಬಟ್ಟೆಗಳನ್ನ ತರಿಸ್ಕೊಟ್ಟಿದ್ದ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇದೇನು ಜೈಲ, 5 ಸ್ಟಾರ್ ಹೋಟೆಲ್, ಇವರೇನು ವಿದೇಶಕ್ಕೆ ಹೋಗಿದ್ರ ಬರ್ತಾ ಬ್ರಾಂಡೆಡ್ ಬಟ್ಟೆಗಳನ್ನ ತಂದ್ಕೊಟ್ರು ಅಂತ ಹೇಳೋದಕ್ಕೆ? ಅಂತ ಕಾಸ್ಟ್ಲಿ 6 ಲಕ್ಷದ ಗಿಫ್ಟ್ ಜೈಲ್ನ ಒಳಗಡೆ ಹೇಗೆ ಬಂತು? ಹಾಗಾದ್ರೆ ಜೈಲು ಹೆಂಗಿರುತ್ತೆ ಅಂದ್ರೆ ಪರ್ಮಿಷನ್ ಇಲ್ಲದೆ ಒಂದು ಇರುವೆ ಕೂಡ ಒಳಗ್ ಬರಲ್ಲ ಅಂತಾರೆ. ಆದ್ರೆ 6 ಲಕ್ಷ ಮೌಲ್ಯದ ಗಿಫ್ಟ್ಗಳು ಒಳಗಡೆ ಬರುತ್ತೆ, ಬಿರಿಯಾನಿ ಒಳಗ್ ಬರುತ್ತೆ, ಸಿಗರೇಟ್ ಒಳಗ್ ಬರುತ್ತೆ ಅಂದ್ರೆ ಏನ್ ನಡೀತಾ ಇದೆ ಈ ಜೈಲಲ್ಲಿ? ಏನೇನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇದ್ರ ಬಗ್ಗೆ?
ಶ್ವೇತಾ, ನಿಜಕ್ಕೂ ಈ ವಿಚಾರಗಳನ್ನೆಲ್ಲ ಕೇಳಿದ್ರೆ ಇದು ನಿಜಕ್ಕೂ 5 ಸ್ಟಾರ್ ಹೋಟ್ಲಾ ಅಥವಾ ಪರಪ್ಪನ ಅಗ್ರಹಾರ ಜೈಲ ಅನ್ನುವಂತ ಪ್ರಶ್ನೆ ಕಾಡೋದು ನಿಜಕ್ಕೂ ಸತ್ಯ. ಯಾಕಂದ್ರೆ ಈ ರೀತಿಯಾದಂತಹ ಕಾಸ್ಟ್ಲಿ ಗಿಫ್ಟ್ಗಳು ಕಳೆದ 10 ದಿನಗಳ ಹಿಂದಷ್ಟೇ ನಾಗ ದರ್ಶನ್ ಅನ್ನ ಮೆಚ್ಚಿಸೋ ಸಲುವಾಗಿ ಸಾಕಷ್ಟು ಕಾಸ್ಟ್ಲಿ ಗಿಫ್ಟ್ಗಳನ್ನ ಕೊಟ್ಟಿದ್ದಾನೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ನಾಗನ ಬ್ರಾಂಡೆಡ್ ಲೈಫ್ ಯಾವ ರೀತಿಯಾಗಿತ್ತು ಅನ್ನೋದನ್ನ ಈ ಸುವರ್ಣ ನ್ಯೂಸ್ ಅಲ್ಲಿ ಸುದ್ದಿ ಬಿತ್ತರವಾಗಿತ್ತು. ಆತ ಬಲ್ಮಾನ್ ಪ್ಯಾರಿಸ್ ಟಿ ಶರ್ಟ್ ಅನ್ನ ಧರಿಸ್ತಾನೆ, ಅದರಲ್ಲೂ ಜೈಲಲ್ಲಿ ಇದ್ದುಕೊಂಡು ಈ ರೀತಿಯಾದಂತಹ ಕಾಸ್ಟ್ಲಿ ಟಿ ಶರ್ಟ್ ಅನ್ನ ಹಾಕ್ತಾನೆ. ಆತ ಧರಿಸುವಂತ ಬಲ್ಮಾನ್ ಪ್ಯಾರಿಸ್ ನ ಟಿ ಶರ್ಟ್ ನ ಬೆಲೆ ಬರೋಬ್ಬರಿ 21,000 ರೂಪಾಯಿ. ಈ ರೀತಿಯಾಗಿ ಆತ ಬ್ರಾಂಡೆಡ್ ಲೈಫ್ ಅನ್ನ ಈ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೀಡ್ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿಗಳನ್ನ ಬಿತ್ತರ ಮಾಡಿತ್ತು. ಇದೀಗ ಅದೇ ನಾಗ ದರ್ಶನ್ ಅನ್ನ ಮೆಚ್ಚಿಸೋ ಸಲುವಾಗಿ ಸುಮಾರು 6 ಲಕ್ಷ ಮೌಲ್ಯ ಖರ್ಚು ಮಾಡಿದ್ದಾನೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಯಾವಾಗ ಈ ದರ್ಶನ್ ನ ಒಂದು ರಾಜಾತಿಥ್ಯ ವಿಚಾರ ಜೈಲಿನಲ್ಲಿ ಬೆಳಕಿಗೆ ಬಂತು, ಅದಾದ ಬಳಿಕ ಜೈಲಿನಲ್ಲಿ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಬ್ರಾಂಡೆಡ್ ವಸ್ತುಗಳು ಪತ್ತೆಯಾಗಿರುವಂತದ್ದು. ಹೀಗಾಗಿ ದರ್ಶನ್ ಮೇಲೆ ಮತ್ತೊಂದು ಪ್ರಕರಣ ದಾಖಲಾಗುತ್ತಾ ಅನ್ನುವಂಥದ್ದು. ಪ್ರಮುಖವಾಗಿ ನಾಗ ಏನಿದ್ದಾನೆ ದರ್ಶನ್ ನ ಮೆಚ್ಚೋ ಸಲುವಾಗಿ ಸುಮಾರು 6 ಲಕ್ಷ ಖರ್ಚು ಮಾಡಿದ್ದಾನೆ. ಅದರಲ್ಲಿ 75,000 ಬೆಲೆ ಬಾಳುವಂತ ಶೂಗಳು, ಜೊತೆಗೆ 20,000 40,000 ಬೆಲೆ ಬಾಳುವಂತ ಚಪ್ಪಲಿ, ಈ ರೀತಿಯಾಗಿ ಬರೋಬ್ಬರಿ 6 ಲಕ್ಷ ಮೌಲ್ಯದ ಶೂ, ಚಪ್ಪಲಿ ಮತ್ತೆ ಬ್ರಾಂಡೆಡ್ ಬಟ್ಟೆಗಳನ್ನ ತರಿಸ್ಕೊಟ್ಟಿದ್ದಾನೆ. ಎಲ್ಲವೂ ಸಹ ದರ್ಶನ್ ಅನ್ನ ಮೆಚ್ಚಿಸೋ ಸಲುವಾಗಿ ಮಾಡಿರುವಂತ ಕೆಲಸ. ಇಲ್ಲಿ ನಿಜಕ್ಕೂ ದರ್ಶನ್ ನ ಇಷ್ಟೆಲ್ಲ ಏನು ಬ್ರಾಂಡೆಡ್ ಉಡುಗೊರೆಗಳು ಹೇಗೆ ಬಂತು ಅನ್ನುವಂತ ನೋಡ್ದಾದ್ರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ 9 ಅಧಿಕಾರಿಗಳ ಸಸ್ಪೆನ್ಷನ್ ಆಗಿದೆ. ಅಂದ್ರೆ ಆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅವರ ಜೊತೆಗೆ ದುಡ್ಡನ್ನ ಕೊಟ್ಟು ಮ್ಯಾನೇಜ್ ಮಾಡಿ ನಾಗ ಇವೆಲ್ಲವನ್ನ ಒಳಗೆ ತರಿಸಿದ್ದ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಸದ್ಯಕ್ಕೆ ಘಟನೆ ಸಂಬಂಧ ಈಗಾಗಲೇ ಏನು 3 FIR ದಾಖಲಾಗಿದೆ. FIR ದಾಖಲಿಸಿಕೊಂಡು ಈಗಾಗಲೇ ತನಿಖಾಧಿಕಾರಿಗಳಾಗಲೇ ಜೈಲಿನಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಜೊತೆಗೆ ಒಂದು ಕಡೆ ಮರ್ಜರ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ವಿಡಿಯೋ ಕಾಲ್ ಏನ್ ಲಭ್ಯವಾಗಿತ್ತು ಅದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ರು. ಆ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದಂತ ಅಂದ್ರೆ ಅಲ್ಲಿಂದ ವಿಡಿಯೋ ಕಾಲ್ ಮಾಡಿದ್ದಂತ ಮೊಬೈಲ್ ನಾಪತ್ತೆ ಆಗಿದೆ. ಈ ಎಲ್ಲವೂ ನಾಪತ್ತೆ ಆಗೋದಕ್ಕೆ ನಾಗ ಸಾಕಷ್ಟು ಪ್ರಭಾವಿ, ಇಲ್ಲಿ ಜೈಲಿನಲ್ಲಿ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿ ಇದೆಲ್ಲ ಮೇಂಟೈನ್ ಮಾಡ್ತಾ ಇದ್ದ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ನಾಗನನ್ನ ತೀವ್ರ ವಿಚಾರಣೆಗೆ ಪರಪ್ಪನ ಅಗ್ರಹಾರ ಪೊಲೀಸರು ಒಳಪಡಿಸಿರುವಂತದ್ದು. ಸದ್ಯಕ್ಕೆ ಇನ್ನೂ ತನಿಖೆ ಮುಂದುವರೆದಿದೆ. ಈಗಷ್ಟೇ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ದರ್ಶನ್ ಸೇರಿದಂತೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಒಂದಷ್ಟು ಆರೋಪಿಗಳನ್ನ 17 ಆರೋಪಿಗಳನ್ನ ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿತ್ತು. ಹೀಗಾಗಿ ಏನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರನ್ನು ಹಾಜರುಪಡಿಸಲಾಗಿತ್ತು. ಹೀಗಾಗಿ ಆ ವಿಡಿಯೋ ಕಾನ್ಫರೆನ್ಸ್ ಮುಗಿದ ಬಳಿಕ ಮತ್ತೆ ವಿಚಾರಣೆ ಮುಂದುವರೆದಿರುವಂತದ್ದು. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಹರೀಶ್. ನಾಗನಿಂದ ಪಡೆದಂತಹ ಈ ಗಿಫ್ಟ್ಗಳೇನಿದೆ, ಲಕ್ಷ ಬೆಲೆಯ ಗಿಫ್ಟ್, ಈ ಗಿಫ್ಟ್ಗಳೇ ದರ್ಶನ್ಗೆ ಕಂಟಕವಾಗುತ್ತಾ? ದರ್ಶನ್ ಬ್ಯಾರಕ್ನಲ್ಲಿ ದುಬಾರಿ ಶೂ, ಚಪ್ಪಲಿ, ಬಟ್ಟೆ ಪತ್ತೆಯಾಗಿದೆ. ದರ್ಶನ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುತ್ತೆ. ಜೈಲಲ್ಲಿರುವಂತಹ ಆರೋಪಿ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಇದು. ದುಬಾರಿ ಗಿಫ್ಟ್ ಪಡೆದಿದ್ದಕ್ಕೆ ದರ್ಶನ್ಗೆ ಮುಳುವಾಗುತ್ತಾ ಇದು. ಜೈಲಲ್ಲಿ ನಾಗನ ಸಹವಾಸದಿಂದ ದರ್ಶನ್ಗೆ ಮತ್ತಷ್ಟು ಕಂಟಕ ಎದುರಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಹರೀಶ್ ಇದ್ದಾರೆ ಸಂಪರ್ಕದಲ್ಲಿ. ಹರೀಶ್, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗುತ್ತಾ ಅನ್ನೋದರ ಜೊತೆಗೆ ನಾಗನ ಕತೆ ಏನ್ ಹಾಗಾದ್ರೆ? ಜೈಲಿಗೆ ಇಷ್ಟು ಕಾಸ್ಟ್ಲಿ ಗಿಫ್ಟ್ಗಳು ಹೇಗೆ ಬಂತು? ಪ್ರತಿದಿನ ಬಿರಿಯಾನಿ ಬರುತ್ತೆ, ಸಿಗರೇಟ್ ಬರುತ್ತೆ, ಬೇಕು ಬೇಡ ಎಲ್ಲವೂ ಬರುತ್ತೆ, ಜೊತೆಗೆ ಇಂಥ ಬ್ರಾಂಡೆಡ್ ಬಟ್ಟೆ ಶೂನು ಬರುತ್ತೆ. ಅಂದ್ರೆ ಅಧಿಕಾರಿಗಳು ಇಲ್ಲಿ ಎಡವಿದ್ದಾರೆ ಅಂತಾನೆ ಅರ್ಥ. ಎಲ್ಲರ ಮೇಲೂ ಹಾಗಾದ್ರೆ ದೂರು ದಾಖಲಾಗಬೇಕು. ಸದ್ಯಕ್ಕೆ ಇದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಇದೆ? ಶ್ವೇತಾ, ಈಗಾಗಲೇ ಏನು ದರ್ಶನ್ಗೆ ರಾಜ್ಯಾತಿಥ್ಯ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗಾಗಲೇ 3 FIRಗಳು ದಾಖಲಾಗಿದೆ. ಅದರಲ್ಲಿ ಪ್ರಮುಖವಾಗಿ 2 ಪ್ರಕರಣದಲ್ಲಿ ದರ್ಶನ್ ಮತ್ತೆ ನಾಗ ಏನಿದ್ದಾರೆ ಇವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಅನ್ನ A1 ಆರೋಪಿ ಮಾಡಿದ್ರೆ ನಾಗನನ್ನ A2 ಆರೋಪಿಯನ್ನಾಗಿ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಪ್ರಕರಣಗಳು ದಾಖಲಾಗಿರುವಂತದ್ದು. ಒಂದು ಪ್ರಕರಣ ದರ್ಶನ್ ಏನಿದೆ ಅಧಿಕಾರಿಗಳು ಅಂದ್ರೆ ಇದರಲ್ಲಿ ಶಾಮೀಲಾಗಿ ಅವ್ಯವಹಾರ ತೋರಿದಂತಹ ಅಧಿಕಾರಿಗಳ ಮೇಲೆ ಒಂದು FIR ಆದ್ರೆ ಇನ್ನೆರಡು, ಒಂದು ದರ್ಶನ್ ಮೇಲೆ, ಮತ್ತೊಂದು ವಿಡಿಯೋ ಕಾಲ್ಗೆ ಸಂಬಂಧಪಟ್ಟಂತೆ ಒಂದು FIR ಆಗಿತ್ತು, ಮತ್ತೆ ಆ ಒಂದು ಫೋಟೋಗೆ ಸಂಬಂಧಪಟ್ಟಂತೆ ಒಂದು FIR ಆಗಿತ್ತು. ಒಟ್ಟು 3 FIRಗಳು ದಾಖಲಾಗಿತ್ತು. ಇದೀಗ
ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು FIR ದಾಖಲಾಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ ಈ ಒಂದು ಕೇಸ್ ದಾಖಲು ಮಾಡಿಕೊಂಡು ತನಿಖೆಗಿಳಿದಂತ ಪೊಲೀಸರಿಗೆ ಈ ರೀತಿಯಾದಂತ ಬ್ರಾಂಡೆಡ್ ಬಟ್ಟೆಗಳು ಜೊತೆಗೆ ಬ್ರಾಂಡೆಡ್ ಶೂಗಳು ಇವೆಲ್ಲ ಪತ್ತೆ ಆಗಿರುವಂತದ್ದು. ಹೀಗಾಗಿ ಇದಕ್ಕೂ ಸಹ ಮತ್ತೊಂದು ಪ್ರಕರಣ ದಾಖಲಿಸಲು ಒಂದು ಚಿಂತನೆಯನ್ನ ಮಾಡಲಾಗ್ತದೆ. ಹೀಗಾಗಿ ಈ ಏನು ದರ್ಶನ್ ಸಾಕಷ್ಟು ವಿಲ್ಸನ್ ಗಾರ್ಡನ್ ನಾಗ್ನಿಂದ ದುಬಾರಿ ಬೆಲೆಯ ಗಿಫ್ಟ್ಗಳನ್ನ ತೆಗೆದುಕೊಂಡಿದೆ. ಇದರಿಂದ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ಗೆ 2 ಪ್ರಕರಣಗಳು ಅಂದ್ರೆ ಹೆಚ್ಚುವರಿಯಾಗಿ ಆ ಕೊಲೆ ಪ್ರಕರಣದಲ್ಲಿ ಬಂದ ದರ್ಶನ್ಗೆ ಈಗ ಹೆಚ್ಚುವರಿಯಾಗಿ 2 ಪ್ರಕರಣಗಳು ದಾಖಲಾಗಿದೆ. ಅಂದ್ರೆ ರಾಜ್ಯಾತಿಥ್ಯ ಪಡೆದಂತ ಹಿನ್ನೆಲೆಯಲ್ಲಿ ಇದೀಗ ಬ್ರಾಂಡೆಡ್ ಬಟ್ಟೆ ಬ್ರಾಂಡೆಡ್ ಗಿಫ್ಟ್ ತೆಗೆದುಕೊಂಡಿರೋದ್ರಿಂದ ಮತ್ತೊಂದು FIR ದಾಖಲಾಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಒಟ್ಟಾರೆಯಾಗಿ ಒಂದು ಪ್ರಕರಣಕ್ಕೆ ಬಂದಂತ ದರ್ಶನ್ಗೆ ಇದೀಗ ಮತ್ತೊಂದು 3 ಪ್ರಕರಣಗಳು ಗಿಫ್ಟ್ ಆಗಿ ಸಿಗ್ತಾ ಇದೆ. ಅಂದ್ರೆ ದರ್ಶನ್ ಅವ್ರಿಗೆ ಕೇವಲ ಬ್ರಾಂಡೆಡ್ ಬಟ್ಟೆ ಬ್ರಾಂಡೆಡ್ ಶೂ ಅಷ್ಟೇ ಅಲ್ಲ, ಅದರ ಜೊತೆಗೆ ಮತ್ತೊಂದು 3 ಪ್ರಕರಣಗಳು ಸಹ ಗಿಫ್ಟ್ ಆಗಿ ಸಿಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಈಗಾಗಲೇ 2 ಗಿಫ್ಟ್ ಸಿಕ್ಕಿದೆ. 2 FIR ಅಲ್ಲಿ ದರ್ಶನ್ A1 ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು FIR ದಾಖಲು ಮಾಡುವಂತಹ ಚಿಂತನೆ ಮಾಡಲಾಗ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್ ಟಿಬೆಲಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.